ನನಗೊಂದು ಕೆಟ್ಟ ಚಟ ಕುಡಿಯೋದು ಅಂಥದ್ದು ಮಾಡ್ತಿದ್ದೆ. ಗಾರೆ ಕೆಲಸಕ್ಕೆ ಹೋಗೋದು ಮತ್ತು ರಿಕ್ಷಾ ಹೊಡಿತಿದ್ದೆ. ಒಂದು ಇಲ್ಲಿ ಮಾಡೋದು ಅಂಥದ್ದೊಂದು ನಾನು ತಪ್ಪು ಮಾಡಿಬಿಟ್ಟಿದ್ದೆ ಸರ್. ಫ್ರೆಂಡ್ಶಿಪ್ ಹಾಗೆ ದೋಸ್ತಿ ಚಿಗವನ ಮಕ್ಕಳು ಹಿಂಗೆ ಮಾವನ ಮಕ್ಕಳು ಅವರೆಲ್ಲರೂ ಕೂಡಿ ಚೆನ್ನಾಗಿ ಅವ್ರು ತಿಂದು ಉಂಡು ಕುಡಿದು ಫಿಲಿಮ್ ನೋಡಕ್ಕೆ ಹೋಗಿರು. ಫಿಲಿಮ್ ನೋಡಿ 12 ಗಂಟೆಗೆ ಅವ್ರ ಮನೆಗೆ ಬರೋ ಹೊತ್ತಿನಾಗ ನಮ್ಮ ಸೆಟಲ್ಮೆಂಟ್ ಪೊಲೀಸ್ ಸ್ಟೇಷನ್ದವ್ರಿಗೆ ಗೊತ್ತಾಗಲಿಲ್ಲ, ಸಹಾರಾ ಪೊಲೀಸ್ ಸ್ಟೇಷನ್ದವ್ರಿಗೆ ಗೊತ್ತಾಗಲಿಲ್ಲ. ಅವ್ರೇನು ಮಾಡಿದ್ರು, ನೈಟ್ ಸಿನಿಮಾ ನೋಡಿ ಬರೋ ಮುಂದೆ 3 ಜನಕ್ಕೆ ಕರ್ಕೊಂಡು ಹೋಗ್ಬಿಟ್ರು. ತಪ್ಪು ಮಾಡಿಬಿಟ್ರು ಸರ್. ಅನ್ನೋದು ನಮ್ಗೆ ಮಕ್ಕಳ ಮುಖ ನಾವು ನೋಡ್ತೇವೋ ಏನಿಲ್ಲ ಅನ್ನೋದು ನಮ್ಗೆ ಇದೈತಿ ಸರ್. ಕೆಲವು ನಮ್ಮ ಅತ್ತಿ ಮನೆದಾಗ ನಮ್ಮ ಮಕ್ಕಳು ಒಬ್ಬ ಕೆದಾಳ ಸರ್. ದೊಡ್ಡಾಕಿ ನಮ್ಮ ಅವನ ಕಡೆ ಅದ. ನಮ್ಮ ಅವ್ಗೆ ವಯಸ್ಸಾಗೈತಿ ತುಂಬ. ನಾವು ಹೊರಗಡೆ ಹೋಗ್ತೇವೋ ಏನಿಲ್ಲ ಅನ್ನೋದು ನಮ್ಗೆ ಐತಿ ಸರ. ಮನುಷ್ಯನಿಗೆ ಚಟ ಇರಬೇಕು, ಆದರೆ ಅದು ತನ್ನ ಕಂಟ್ರೋಲ್ನಲ್ಲಿರಬೇಕು ಅಷ್ಟೇ. ಚಟ ನಮ್ಮನ್ನು ಆಳಿದ್ರೆ ಮುಂದೆ ಚಟ ನಮಗೋಸ್ಕರ ಫಿಕ್ಸ್ ಆಗಿರುತ್ತೆ. ಆದರೆ ಈ ಯುವಕರು ಚಟದಿಂದ ಜೀವಂತವಾಗಿ ಸಾಯಲಿಲ್ಲ ಅಂದ್ರೂ ಕಂಬಿಯ ಕತ್ತಲಲ್ಲಿ ದಿನನಿತ್ಯವೂ ಸಾಯ್ತಾ ಇದ್ದಾರೆ. ನನ್ನ ತಾಯಿ, ನನ್ನ ಹೆಂಡತಿ, ನನ್ನ ಮಕ್ಕಳು ಮತ್ತು ನನ್ನ ಇಬ್ಬರು ತಮ್ಮಂದಿರು ಮತ್ತು ಇಬ್ಬರು ತಂಗಿಯಂದಿರು. ಮನೆಯಲ್ಲಿ ನಾನೇ ದೊಡ್ಡವನು, ನಾನೇ ದೊಡ್ಡದು, ನಾನೇ ಅವರನ್ನು ಸಾಕ್ತಿದ್ದೆ. ಈಗ ನಾನೇ ದೊಡ್ಡವನಾದ್ರಿಂದ ನನ್ನ ಮನೆಯಲ್ಲಿ ನಾನು ಅವರನ್ನು ಬಿಟ್ಟು ನಾನು ಜೈಲು ಒಳಗಡೆ ಇದ್ದೀನಿ. ಅವರನ್ನು ಸಾಕೋರು ಯಾರೂ ಇಲ್ಲ. ನನ್ನ ತಾಯಿ, ನನ್ನ ಹೆಂಡ್ತಿನೇ ಅವರನ್ನು ಸಾಕಬೇಕು. ನಾನೇ ದೊಡ್ಡವನು. ನಾನು ಒಳಗಡೆ ಬಂದಿಂದ ಅವರು ಭಾಳ ಕಷ್ಟ ಅನುಭವಿಸ್ತಾ ಇದ್ದಾರೆ. ನಾನು ಅವರನ್ನು ಅಲ್ಲಿ ಬಿಟ್ಟು ನಾನು ಇಲ್ಲಿ ಭಾಳ ಕಷ್ಟ ನಾನು ಅನುಭವಿಸ್ತಾ ಇದ್ದೀನಿ. ಅವ್ರನ್ನ ಬಿಟ್ಟು ಒಂದು ರಾತ್ರಿ ತೆಗಿಬೇಕಂದ್ರೆ ಎಷ್ಟೋ ದಿನ ಕಳೆದಂಗೆ ಆಗುತ್ತೆ. ಆ ಹುಡುಗರ ಪುಂಡಾಟಿಕೆಯಿಂದ ತಪ್ಪಾಗಿದೆ ನಿಜ, ಆದರೆ ಅವರ ಕುಟುಂಬಕ್ಕೆ ಯಾರ ದಿಕ್ಕು? ತಪ್ಪು ಮಾಡಿದವನು ಒಬ್ಬನಾದ್ರೆ ಸಜೆ ಮಾತ್ರ ಆ ಕುಟುಂಬಕ್ಕೆ. ನಮ್ಮ ಯಜಮಾನರು ಪರಶುರಾಮನವರು ಏನೋ ಸಬ್ಜಲ್ದಾಗ ಸೇವಿಂಗ್ ಮಾಡ್ತಾನೆ, ಅದ್ರದಾಗ 200-300 ಕೊಟ್ಟು ಕಳಿಸ್ತಾನೆ. ಚಾರ್ಜಿಗೆ ನಾವು ಅಲ್ಲಿ ಹೋಗುವಾಗ ನಮ್ಗೆ ಏನಿದ್ರೆ ಕೊಟ್ಟು ಕಳಿಸ್ತಾನೆ. ಒಬ್ಬಾಕಿ ಹುಡುಗಿಗೆ ಇಂಗ್ಲೀಷ್ ಸಾಲದಾಗ ಕಾನ್ವೆಂಟ್ಗೆ ಹಾಕಿ, ದೊಡ್ಡ ಹುಡುಗಿಗೆ ಗೌರ್ಮೆಂಟ್ ಶಾಲೆಗೆ ಹಾಕಿ. ನಮ್ಗೆ ಮನ್ಯಾಗ ದುಡಿದ್ರೆ ನೆಲೆ ಐತಿ ನಮ್ಗೆ. ಅಂದ್ರೆ ಭಾಳ ಕಷ್ಟ ನಮ್ಗೆ. ಎಲ್ಲರೂ ಕೈ ಬಿಟ್ಟರು ನಾವು ಅಂದ್ರೆ ನಮ್ಮ ಮನೆಯವ್ರು ಹೊರಗೆ ಬಂದ್ರೂ ನಮ್ಗೆ ಹೇಳ್ಕೊತ ಇರ್ತಾರೆ, ಯಾರಿಗೂ ಜಗಳದಾಗ ಹೋಗ್ಬೇಡ್ರಿ, ಯಾರು ಕೊಟ್ಟು ಮಾತಾಡಕ್ಕೆ ಹೋಗ್ಬೇಡ್ರಿ, ಮನ್ಯಾಗ ಏನೈತಿ ಅದ ಮಾಡ್ಕೊಂಡು ತಿನ್ನಿರಿ, ಯಾರು ಹೋಗ್ಬೇಡ ಅಂತ ಹೇಳ್ತಾರೆ. ಅವನು ಒಳ್ಳೆಯವನು ಹಾಗೆ. ಇನ್ನೊಂದು ಸಲ ಇಂಥದ್ದು ತಪ್ಪು ನಾವು ಯಾವಾಗೂ ಮಾಡ್ಸಾಕು ಕಳ್ಸಾಗಿಲ್ಲ. ಅಂದ್ರೆ ನಮಗೆ ಮನ್ಯಾಗ ಅಂದ್ರೆ ಭಾಳ ಕಷ್ಟ. ನಾವು ಗೌಂಡಿ ಕೆಲಸ ಮಾಡಿದ್ರೆ ನನ್ನ ನೆಲೆ ನಮ್ಮ ಮಕ್ಕಳು 2 ಹೆಣ್ಣು ಮಕ್ಕಳು ಅಂದ್ರೆ ಭಾಳ ಕಷ್ಟ ಸರ್. ಹುಡುಗರಿಗೆ ಸಜಾ ಆಗಿದ್ದ ಖರೆ ಆಗಿದ್ರೆ ಮತ್ತೇನು ಮಾಡೋದು, ದುಡ್ಕೊಂಡು ತಿನ್ನೋದು ತಪ್ಪಂಗಿಲ್ಲ ಅಂತೇಳಿ ತಾಯಿಗೂ ವೈನಿಗೂ ಕರ್ಕೊಂಡು ಈ ಮನೆಯಲ್ಲಿ ಜೀವನ ಮಾಡಕ್ಕೆ ಕುಂತೀವಿ. ಬಂದಿದ್ರಾಗ ಬಾಡಿಗೆ ಕಟ್ಟೋದು, ಫೀಸ್ ಕಟ್ಟೋದು, ಇದ್ದಿದ್ರಾಗ ಜೀವನ ಮಾಡೋದು. ಅಲ್ಲಿ ಹೊಸ ದಿವಸ ಇಲ್ಲಿ ಹೊಸ ದಿವಸ, ಎಲ್ಲೇ ದುಡಿಮೆ 1 ರೂಪಾಯಿ ಜಾಸ್ತಿ ಎಲ್ಲಿ ಸಿಗ್ತೈತೆ ಅಲ್ಲೇ ಕೆಲ್ಸಕ್ಕೆ ಹೋಗೋದು. ಅದಕ್ಕೆ ಬಡಿ ಶಾಲಿಗೆ ಕಲಿಸ್ಬೇಕಂತ ಎಷ್ಟೋ ಪ್ರಯತ್ನ ಮಾಡ್ತಾನೆ. ಮೊದಲು ನನ್ನ ಮಕ್ಕಳಿಗೆ ಕಲಿಸ್ ಅಂತಾನೆ ತಂದು. ಹಂಗಂತ ಕಲಿಸ್ಲಿ ಸರ್, ನಾವು ತಿನ್ನಕ್ಕೆ ಗಂಜಿ ಸಿಗೋದಿಲ್ಲ. ಒಮ್ಮೊಮ್ಮೆ ಬೇಡಿ ಬರ್ತೀನಿ ಸರ್. ನಾನು ಒಂದೊಂದು ಸಲ ಬೇಡ ಬಂದ ಹುಡುಗರಿಗೆ ಫೀ ತುಂಬ್ತೀನಿ, ಎಲ್ಲ ಮಾಡ್ತೀನಿ. ಅದು ಹುಡುಗಿ ದುಡಿತಾಳೆ. ಇಲ್ಲಿ ಫ್ಯಾಕ್ಟ್ರಿ ಐತಿ ಸರ ಹಿಂದೆ, ಅದ್ರಾಗ ದುಡಿತಾಳೆ. ನಮ್ಮ ಜೀವನ ಇದೆ ಸರ್. ಕೆಲವೊಂದು ಸಾರಿ ನಮ್ಮ ಪರಿಸ್ಥಿತಿ ಅನಿವಾರ್ಯ ಬಂದಾಗ 10 ಮಂದಿಯಾಗ ಹೋಗಿ ನಾವು ಬೇಡ ತಿಂದ್ರೆ ಮರ್ಯಾದೆ ಹೋಗ್ಬೋದಲ್ಲ ಅಂಥೇಳಿ ಕಣ್ಣು ಮರಿಗೆ ಹೋಗಿ ತಂದು ನಾವು ತಿಂದು ಜೀವನ ಮಾಡ್ತೇವೆ. ಆದರೂ ಓಣ್ಯಾನಾಗ ಎಲ್ಲರೂ ಕೂಡ ನಾವು ಒಂದು ದಿವಸ ಮಾರಿ ಕೆಡಿಸ್ಕೊಂಡಿಲ್ಲ ರೀ. ಎಲ್ಲರೂ ತಾಯಿ ತರಿ ಸರಿ ಎಲ್ಲರೂ ನಮ್ಗೆ
ಧೈರ್ಯ ಕೊಡ್ತಾರೆ. ಇವತ್ತಿಲ್ಲ ನಾಳೆ ನಿಮ್ಮ ತಮ್ಮ ಬರ್ತಾನೆ, ನೀವು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಅಂತೇಳಿ ಎಲ್ಲರೂ ಹೇಳ್ತಾರೆ ರೀ. ನಮ್ಮ ಓಣಿ ಜನ ಭಾಳ ಒಳ್ಳೆಯ ಜನ ಅದಾರ್ರಿ. ಯಾಕಂದ್ರೆ ನಮ್ಗೊಂದು ದಿವಸ ಅವ್ರದ್ದು ತೆಗೆದು ನಿಂತು ಮಾತಾಡಿಲ್ರಿ. ಆದರೂ ಅವ್ರು ಹೇಳ್ತಾರೆ ಅವ್ರ ಮನೆಯಲ್ಲಿ ಗಂಡು ಮಕ್ಕಳಿಲ್ಲ, ಅವ್ರು ಕೊಟ್ಟು ನಾವು ಹೆಚ್ಚಾಗಿ ಬರೋತನ ಬೇಡ ಅಂಥೇಳಿ ಎಲ್ಲರೂ ಬುದ್ಧಿ ಮಾತು ಹೇಳ್ತಾರೆ. ಇಷ್ಟೆಲ್ಲ ಆಗೈತೆ ರೀ ಸರ. ನಾವು ಸರ್ಕಾರದವ್ರಿಗೆ ಏನು ಬೇಡ್ಕೊಳ್ಳೋದ್ರಿ, ಅವರು ನಮ್ಗೆ ದೊಡ್ಡವ್ರು ಮಾರಿ ಇಲ್ಲಿ ನೋಡ್ಲಿಕ್ರು ಅವ್ರ ಮಕ್ಕಳ ಭವಿಷ್ಯಕ್ಕಾಗ್ರಿ ಬಿಡುಗಡೆ ಆಗ್ಬೇಕಂತೇಳಿ ನಾವು ಬೇಡ್ಕೋತೀವ್ರಿ ಸರ. ಮಾಡಿದ ತಪ್ಪಿಗೆ ಶಿಕ್ಷೆಯಾಗಿದೆ, ಆದರೆ ನಿಜವಾದ ಅರ್ಥದಲ್ಲಿ ಜೈಲು ತಂದೆ ಮಕ್ಕಳನ್ನು ದೂರ ಮಾಡಿಬಿಟ್ಟಿದೆ. ನನ್ನ ಮಕ್ಕಳಿಗೆ ನಾನು ಕಲಿಸ್ಬೇಕನ್ನೋದು ನನಗೂ ಒಂದು ಆಸೆ. ಆದರೂ ನಾನು ಕಲಿಸ್ಬೇಕು ಅನ್ನೋದು ಒಂದು ಆಸೆ. ಈ ಜೈಲ್ದಾಗ ಬಂದು ನಾನು ಏನು ದುಡಿಬೇಕು, ಏನು ಸಂಪಾದಿಸ್ಬೇಕು ಅನ್ನೋದು ನನಗೆ ಏನೂ ಇಲ್ಲ ಸರ್. ಒಂದು ಕಟಿಂಗ್ ಶೇವ್ ಫೈಲ್ ಮಾಡಿ ನಾನು ಇಲ್ಲಿ ದುಡಿತೀನಿ. ಅದ್ರದಾಗ ಅಣ್ಣ ತಮ್ಮರು ಜೈಲ್ದಾಗ ಇದ್ದವ್ರು ಎಲ್ಲರೂ 10, 5 ಹಂಗೆ ಕೆಲವು ಇದ್ದವರು ಕೊಡ್ತಾರೆ. ಅವು ಜಮಾ ಮಾಡಿ ಅವಾಗ ಯಾವಾಗಾರ ನಮ್ಮ ಎಂಟ್ರಿ ಬಂದಿಟ್ಟಂದಾಗ ಭೇಟಿ ಬಂದಿಟ್ಟಂದಾಗ ಮನೆಗೆ ಕೊಟ್ಟು ಕಳಿಸ್ತೀನಿ. ನನ್ನ ಮಗಳಿಗೆ ಕಲಿಸ್ಬೇಕನ್ನೋದು ಇಂಗ್ಲೀಷ್ ಮೀಡಿಯಮ್ ಸಾಲಿದಾಗ ಹಾಕ್ಸಿವಿ ಸರ್, ಅಲ್ಲಿ ಕೊಟ್ಟು ಕಳಿಸ್ತೀವಿ ಸರ್. ಅದ್ರದಾಗ ನಮ್ಮ ತಾಯಿಗೆ ಪಿಂಚಣಿ ಬಂದಿದಾಗ ಮನೆ ನಡೆಸ್ತಾರೆ ಸರ್. ನನ್ನ ಮಗ ನನಗೆ ಕೇಳ್ತಾನೆ, ಅಪ್ಪ ನೀನು ಇಲ್ಲಿ ಯಾಕದೀಯ ಅಂತ ಕೇಳ್ತಾನೆ. ಇಲ್ಲಪ್ಪ ನೀನು ಹೇಗೆ ಸ್ಕೂಲಿಗೆ ಹೋಗ್ತೀಯಲ್ಲ ಹಾಗೆ ನಾವು ಇಲ್ಲಿ ಸ್ಕೂಲಲ್ಲಿ ನಾವು ಇದ್ದೇವೆ, ನಾವು ಶಾಲೆ ಕಲಿತೇವೆ ಅಂತ ಕೇಳ್ತೀವಿ. ನಾವು ಇಷ್ಟು ಒಂದೊಂದು ದಿನ ತೆಗಿಬೇಕಂದ್ರೆ ನಾನು ಹಗಲೇ ಚೆನ್ನಾಗಿರ್ತೀನಿ, ಹಗಲೇ ಹೇಗಾದರೂ ಟೈಮ್ ಪಾಸ್ ಮಾಡ್ತೀವಿ. ರಾತ್ರಿ ಕಳಿಬೇಕಂದ್ರೆ ನಾವು ಭಾಳ ಒದ್ದಾಡ್ತೀನಿ. ನಾನು ಏನು ಹೇಳೋದಂದರೆ ಸರ್ಕಾರ ನಮ್ಮನ್ನು ಬಿಡುಗಡೆ ಮಾಡಬೇಕು ಅಂತ ಕೇಳ್ತೀನಿ. ಚಿಕ್ಕ ಚಿಕ್ಕ ಮಕ್ಕಳು ಅದಾವೆ ಸರ್. ನಮಗೆ ಒಂದು ಗಂಡು ಹುಡುಗ ಇದೆ, ಒಂದು ಹೆಣ್ಣು ಹುಡುಗಿ ಇದೆ. ಈಗ ಹುಡುಗಿಗೆ ನೋಡಿ 3 ವರ್ಷ ಆಯ್ತು ಸರ್. ನಮ್ಮ ಮನೆಯವರು ಹುಡುಗಿಗೆ ತಂದು ತೋರಿಸೋದಿಲ್ಲ, ಏನಿಲ್ಲ. ನಮ್ಮ ಅತ್ತೆ ಭಾಳ ನಮ್ಗೆ ಅಪೋಸಿಟ್ ಆದಂಗೆ ಆಗಿಬಿಟ್ರೆ ಸರ್. ನಮ್ಮ ತಾಯಿಗೆ ಕಣ್ಣು ಕಾಣಲ್ಲ, ನಮ್ಮ ಅಪ್ಪರಿಗೆ ಕಾಲಿಲ್ಲ. ಅವರು ಅಲ್ಲಿಂದ ಧಾರವಾಡಲಿಂದ ಹುಬ್ಳಿ 20 ಕಿಲೋಮೀಟ್ರ್ ಇದೆ ಸರ್. ಮತ್ತು ತಿರ್ಗಿ ಅಲ್ಲಿಂದ ಅವರು ಹತ್ತಿ ಬರೋಕೆ ಅವ್ರು ಕಣ್ಣನ್ನು ಕಾಣಲ್ಲ, ಯಾರೂ ಇಲ್ಲ. ನಾವು ಅವ್ರಿಗೂ ನೋಡಿನೂ ಈಗ 1 ವರ್ಷ ಮ್ಯಾಗಾಯ್ತು ನಮ್ಮ ತಂದೆ ತಾಯಿಗೆ ನೋಡಿ. ಭಾಳ ದುಃಖ ಅಂತ ಮನಸ್ಸಿನಲ್ಲಿ ಭಾಳ ಇದಾಕೈತಿ. ನಾವು ಯಾವಾಗ ಹೊರಗೆ ಹೋಗ್ತೇವೆ, ನಾವೇನು ಲೈಫ್ ಲಾಂಗ್ ಇಲ್ಲೇ ಒಳಗೆ ಜೈಲ್ದಾಗೆ ಸಾಯ್ತೇವೆ ಅನ್ನೋದು ನಮ್ಗೆ ಇದಾಗ್ತಿರ್ತೈತಿ. ನಮ್ಮ ಮಕ್ಕಳಿಗೆ ಇನ್ನೂ ಮಟ್ಟ ಸಾಲಿಗೆ ಹಚ್ಚಿಲ್ಲ ನಮ್ಗೆ. ಮಗಗೆ ತಂದೆ ಆಗಿಲ್ಲ, ಮಗಳಿಗೆ ತಂದೆ ಇಲ್ಲ, ತಾಯಿ ಇಲ್ಲ, ಹಂಗೆ ಆಗಿಬಿಟ್ಟೈತಿ ಮನೆಯಾಗ ಪರಿಸ್ಥಿತಿ ಸರ್. ನಮಗೆ ಇಲ್ಲಿಂದ ಬಿಡುಗಡೆ ಮಾಡ್ಬೇಕು ಸರ್. ಬಿಡುಗಡೆ ಮಾಡಿದ್ರೆ ಭಾಳ ಅನುಕೂಲ ಆಕೈತೆ ಅನ್ನೋದೇ ನಮ್ಗೆ ಇದಂತ. ದಯವಿಟ್ಟು ನೀವು ಕ್ಷಮಿಸಿ ಬಿಟ್ಟರೆ ಎಲ್ಲರಿಗೆ ನಾವು ಕ್ಷಮಿಸ್ತೀವಿ ಸರ್. ಇನ್ನೊಂದು ಸಲ ನಾವು ಇಂಥ ದಂಧೆಗೆ ನನ್ನ ಮಗುಗೆ ಎಲ್ಲೇ ಕಳಿಸೋದಿಲ್ಲ ಸರ್. ದುಡಿತೀವಿ, ಏನೋ ಒಳ್ಳೆ ರೀತಿಗೆ ನಾವು ಇರ್ತೀವಿ. ಇದು ಬೆತ್ತಲೆ ಜಗತ್ತು. ಇಲ್ಲಿ ಮನುಷ್ಯತ್ವದ ಮುಖವಾಡ ಧರಿಸಿ ಮೆರೆದರೆ ಜನ ಕೇಕೆ ಹಾಕಿ ನಗ್ತಾರೆ. ನಾಳೆ ಅನ್ನೋ ಮಾಯೆ ಇಂದು ತಿಳಿಯೋ ಹಾಗಿದ್ರೆ ತಪ್ಪು ನಡೆಯುತ್ತಲೇ ಇರ್ತಿರ್ಲಿಲ್ಲ. ಆದರೆ ಅದಾಗೋಕ್ಕೆ ಸಾಧ್ಯನೇ ಇಲ್ಲ. ಅದು ಗೊತ್ತಿದ್ದು ಉಸಿರಾಡ್ತಾನಲ್ಲ, ಅವನೇ ಮನುಷ್ಯ. ಆ ತಾಕತ್ತು ಕನ್ನಡಿಗರಿಗಿದೆ. ಅಪರಾಧ ತಡೆಗಟ್ಟಿ, ಅದರಲ್ಲೂ ಕನ್ನಡಿಗರು ಈ ಕೆಲಸ ಮಾಡಲೇಬೇಕು. ಯಾಕೆಂದರೆ ಕರುನಾಡಿನಲ್ಲಿ ಹುಟ್ಟಿ ಕನ್ನಡ ಕಲಿತು ಕಾವೇರಿ ತಾಯಿಯನ್ನು ಪೂಜಿಸೋನೇ ನಿಜವಾದ ಕನ್ನಡಿಗ.